ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಡಿಮಾರ್ಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ನೋಡಿದ್ದೀರಾ, ಡಿಮಾರ್ಟ್ ಶಾಪಿಂಗ್ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ರೆಡಿ ಆಗ್ಬಿಟ್ಟು ಕಾರಲ್ಲಿ ಹೊರಟ್ವಿ. ನನ್ನ ಮಗ ಹಾಯ್ ಮಾಡ್ತಾ ಇದ್ದಾನೆ. ಹೊರಡ್ಬೇಕಾದ್ರೆ ಒಂದು ಕ್ಲಿಪ್ ತೊಗೊಂಡ್ವಿ. ಇವರು ನನ್ನ ಹಸ್ಬೆಂಡ್ ಅಕ್ಕ ಲಕ್ಷ್ಮಿ ಅಂತ, ಎಲ್ಲರೂ ನಾವು ಮಿಣ್ಣಿ ಅಂತ ಕರಿತೀವಿ. ಅಕ್ಕ ಒಂದು ಹಾಯ್ ಮಾಡಿ. ಸೊ ಇವನು ದರ್ಶನ್ ಅಂತ, ಅವ್ರ ಮಗ. ಎಲ್ಲರೂ ಹೊರಟ್ವಿ ಕಾರಲ್ಲಿ. ಫುಲ್ ಜೋಶ್ ನನ್ನ ಮಗನಿಗೆ, ಎಲ್ಲೋ ಹೊರಗಡೆ ಹೊರಟಿದ್ದೀವಿ ಅಂತ. ಫೈನಲಿ ಡಿಮಾರ್ಟಿಗೆ ಬಂದ್ವಿ. ಒಳಗಡೆ ಬಿಡಲಿಲ್ಲ, ಬ್ಯಾಗಿಗೆ ಲಾಕ್ ಹಾಕಿಸ್ಬೇಕು ಅಂತ ಅಂದರು. ಲಾಕ್ ಹಾಕ್ಸೋಣ ಅಂತ ಬಂದ್ವಿ. ಇಲ್ಲಿ ಫುಲ್ ರಶ್ ಇದ್ದರು ಲಾಕ್ ಹಾಕ್ಸೋ ಹತ್ರನೂ. ಏನು ಫುಲ್ ಇಷ್ಟೊಂದು ರಶ್ ಇದ್ದಾರಲ್ಲಪ್ಪ ಈಗಲೇ ಅಂತ ಅಂದ್ಕೊಂಡು ಬಂದ್ವಿ. ಲಾಕ್ ಹಾಕ್ತಾಯಿದ್ರು ಬೇರೆಯವ್ರಿಗೆ. ವೆಯ್ಟಿಂಗಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ, ನೋಡೋಣ ಹೇಗೆ ಲಾಕ್ ಹಾಕ್ತಾರೆ ಅಂತ. ಸೊ ಒಬ್ಬರು ಲಾಕ್ ಹಾಕೋಕ್ಕೆ ಇಷ್ಟೊಂದು ಒಳಗಡೆ ಏನೂ ತೊಗೊಂಡೋಗಂಗಿಲ್ಲ. ಆಮೇಲೆ ನಮ್ಮದ್ರಲ್ಲಿ ಬ್ಯಾಗಿಗೆ ಜಿಪ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವರೇ ಡಿಮಾರ್ಟಿಂದ ಒಂದು ಬ್ಯಾಗ್ ಕೊಟ್ಟರು. ಆ ಬ್ಯಾಗ್ ಒಳಗಡೆ ಹಾಕಿ ಆಮೇಲಿಂದ ಲಾಕ್ ಹಾಕ್ಬಿಟ್ಟು ಕೊಟ್ಟರು. ಸೊ ಮೊಬೈಲು ಏನಾದ್ರು ಇದ್ದರೆ ಎತ್ಕೊಂಡು ಬಿಡಿ, ಫೋನ್ ಏನಾದ್ರು ಬಂದರೆ ಅಂತ ಹೇಳಿದ್ರು. ಆಮೇಲೆ ದುಡ್ಡಿದೆ ಏನು ಮಾಡೋದ ಅಂತ ಕೇಳಿದ್ರು ಅಕ್ಕ. ಅದಕ್ಕೆ ಅವರು ಅಲ್ಲೇ ತಗೊಡ್ತಾರೆ ಬಿಲ್ಲಿಂಗ್ ಕೌಂಟ್ರಲ್ಲಿ, ಬೇಕಾದ್ರೆ ತೆಗೆಸ್ಕೊಬೋದು ಒಳಗಡೆನೆ ಅಂತ ಹೇಳಿ ಇನ್ನೂ ಲಾಕ್ ಹಾಕ್ತಾಯಿದ್ದಾರೆ. ಲಾಕ್ ಹಾಕೋಕ್ಕೆ ಟೈಮ್ ಹಿಡಿತಾ ಇದೆ, ಇನ್ನೂ 2 ಸೆಕೆಂಡು ಅಂದರು. ಫೈನಲಿ ಹಾಕಿದ್ರು. ಹಾಕಿಸ್ಕೊಂಡು ತಗೊಂಡು ಹೊರಟ್ವಿ. ಲಾಕ್ ಹಾಕ್ಕೊಂಡು ಬ್ಯಾಗಿಗೆ. ಅದು ಎಷ್ಟು ದೊಡ್ಡ ಒಳ್ಳೆ ವ್ಯಾನಿಟಿ ಬ್ಯಾಗ್ ಥರ ಇದೆ. ಆಮೇಲೆ ಶಾಪಿಂಗ್ ಮಾಲ್ಗೆ ಬಂದ್ವಿ. ಇವನಿಗೆ ಟ್ರಾಲಿ ಸಿಕ್ತು. ಟ್ರಾಲಿ ಫುಲ್ ಎಲ್ಲೋ ತಿರುಗಾಡ್ತಾಯಿದ್ದೀನಿ ಅನ್ನೋ ಖುಷಿ ಜಾಸ್ತಿ. ಹಾಗೂ ಲಿಫ್ಟಲ್ಲೊಂದು ಸ್ವಲ್ಪ ಹೊತ್ತು ಹೋಗಿದ್ವಿ ಫಸ್ಟ್ ಫ್ಲೋರ್ಗೆ ಅಂತ. ಚೆನ್ನಾಗಿದೆ, ಪರವಾಗಿಲ್ಲ, ತೊಗೊಳ್ಬೋದು, ಶಾಪ್ ಮಾಡ್ಬೋದು. ಬಟ್ ಎಲ್ಲ ಬರ್ತಿದೆ. ಮನೆ ಕಿಚನ್ ಐಟಮ್ಸ್ ಅಂತೂ ಫುಲ್ ಬರ್ತಿದೆ. ಅಕ್ಕ ಬಟ್ಟೆ ಶಾಪಿಂಗ್ ಮಾಡ್ತಾಯಿದ್ರು, ನೋಡ್ತಿದ್ವಿ. ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಇದಕ್ಕೆ ಯಾವ ಬಟ್ಟೆನೂ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ಅವರು ಅಷ್ಟೇ ತೊಗೊಳ್ಳಿಲ್ಲ ಯಾವುದೂ. ನನ್ನ ಮಗನಿಗೆ ಬಟ್ಟೆ ಶಾಪಿಂಗ್ ಮಾಡೋದೇ ಆಗೋಯಿತು. ಅವನಿಗೆ ಬಟ್ಟೆ ಹುಡುಕ್ತಾಯಿದ್ವಿ. ನೆಕ್ಸ್ಟ್ ಈ ಕನ್ನಡಕನ ನಾನು ಕೊಡಲ್ಲ ಅಂತ ಅಳ್ಕೊಂಡು ಕೂತಿದ್ದ. ಅದಕ್ಕೆ ಹಾಕೊಂಡು ಮುನ್ಸ್ಕೊಂಡವನೆ. ಮುಗಿಸ್ಕೊಂಡು ಲಾಸ್ಟಲ್ಲಿ ಆಚೆಗೆ ಬಂದು ಬರೋಷ್ಟರಲ್ಲಿ 9 ಗಂಟೆ ಆಯಿತು. 8 ಗಂಟೆ 7:15 ಹೊರಟವ್ರು ನಾವು. 9 ಗಂಟೆ ಆಯಿತು ಆಚೆ ಬರೋಷ್ಟರಲ್ಲಿ. ಫುಲ್ ಅಷ್ಟು ಶಾಪಿಂಗು ಅಂತೇನಿಲ್ಲ, ಮಾಮೂಲಿ ಒಂದು ಗೋಬಿ ಗೀಬಿ ತಿಂದ್ಕೊಂಡು ನಿಧಾನಕ್ಕೆ ಮನೆಗೆ ಬಂದ್ವಿ. ಸೊ ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ಇವತ್ತು. ಬನ್ನಿ. ಬ್ರಷು ಬರ್ತನ್ಸ್ತು 4 ಇರೋದ್ರಿಂದ ಅಲ್ಲಿ ಹುಚ್ಚೋಣ ಈ ಕಡೆ. ಇಲ್ಲಿ ಬಾಯಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟು ಇವನ್ಗೆ ಅಂತಲೇ ತೊಗೊಂಡ್ವಿ ಮೈಸೂರು ಪಾಕ್ನ. ಬೈ ಒನ್ ಗೆಟ್ ಒನ್ ಇತ್ತು. ಬೈ ಒನ್ ಗೆಟ್ ಒನ್ ಇತ್ತು. 190 ವರ್ತು ಕೂಡ ಬೈ ಒನ್ ಗೆಟ್ ಒನ್ ಇರೋದ್ರಿಂದ. ಮನೆ ವರ್ಷಕ್ಕೆ ತೊಗೊಂಡ್ವಿ. ಇದು 70. ಮತ್ತು ಇದು ಪಾತ್ರೆ ತೊಳೆಯೋಕ್ಕೆ 80 ರೂಪೀಸ್. ಆಮೇಲೆ ಓಡೋನಿಲ್ 2 50 ಇದೊಂದಕ್ಕೆ 50 ಇತ್ತು. ಓಡೋನಿಲ್ಲು ಇದು ತೊಗೊಂಡ್ವಿ. ಇದು 50, ಬಟ್ ನಮಗೆ 39 ಹಾಕೊಂಡ್ರು. ಇದು 39 ಎರಡು ಒಂದೇ ರೀತಿ ಚೆನ್ನಾಗಿದೆ, ಒಂಥರ ವರ್ತು ಅನಿಸ್ತು. ಸೊ ತೊಗೊಂಡ್ವಿ ಇದನ್ನು. ನೆಕ್ಸ್ಟು ಇದೆಲ್ಲ ಆಲ್ಮೋಸ್ಟ್ ಬರೀ ಚಿನ್ನ ಐಟಮ್ಗೆ ತೊಗೊಂಡಿದ್ದೀವಿ. ಎಲ್ಲ ಇವನಿಗೆ ಬೇಕಾಗುತ್ತೆ ಅಂತ. ಸೊ ಮಿಕ್ಸ್ಚರು 220 ಮಿಕ್ಸ್ಚರ್ ಎಷ್ಟಿದೆ, 500 ಗ್ರಾಮ್ ಇದೆ.
ರೋಸ್ಟೆಡ್ ಚೆನ್ನಾಗಿ 49 ಆಲ್ಮೋಸ್ಟ್ 51 ರುಪೀಸ್ ಏನು ಕಡಿಮೆ ಅಲ್ಲ. ಇದು ಸೋಯಾ ಸ್ಟಿಕ್ಸು, ಇದು 200 ಗ್ರಾಮ್ ಇದೆ. ಎಲ್ಲನೂ ಬರೀ ತಿನ್ನೋದೇ ತೊಗೊಂಡಿದ್ದು ಜಾಸ್ತಿ. ಬಾಟಲ್ ಕ್ಲೀನರು ವರ್ತ್ ಅನ್ನಿಸ್ತು. 40 ರುಪೀಸ್ ಇದು. ಅದು ಹಾಯ್ ಮಾಡೋದು ಇವ್ನು ಇಟ್ಕೊಂಡು ವೀಡಿಯೋ ಹೆಂಗೆ ಮಾಡೋದಂತಲೇ ಗೊತ್ತಿಲ್ಲ. 5 ಪ್ಯಾಕೆಟ್ಸ್ ಮ್ಯಾಗಿ ತೊಗೊಂಡು. ನೆಕ್ಸ್ಟು ಸೋಯಾ ಸ್ಟಿಕ್ಸು. ಇದು ಬೈ 1 get 1 ಅಂತ ತೊಗೊಂಡಿದ್ದು. ಇದು ತೊಗೊಂಡ್ರೆ ಫ್ರೀ ಅಂತ. ಸೊ ಮೈಸೂರು ಪಾಕು ಹಂಗೆ ಬೈ 1 get 1 ಅಂತ ಸಿಕ್ತು. ಮತ್ತು ಇದು 2 ಬೈ 1 get 1 ಅಂತ. ಇನ್ನೆಲ್ಲ ತೋರಿಸ್ತಾರೆ ಬಿಸ್ಕೆಟು. ನನ್ನ ಮಗನಿಗೆ ಮಾಡಿ ಅಲ್ಲಿ ಬಿಸ್ಕೆಟ್ಸ್ ಜಾಸ್ತಿ ಕೂರಿಸು ಅಂತ ಮಾಡಿ ತೊಗೊಂಡು 1 ಪ್ಯಾಕೆಟಲ್ಲೇ 160 ಕೊಟ್ಟು 168 ರೂಪಾಯಿ. ಸೊ ಇದು ನಾವೇನು ಶಾಪಿಂಗ್ ಮಾಡಿದ್ವಿ ಅಂತ. ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ. ಬಟ್ಟೆಗಳೆಲ್ಲ ತೊಗೊಂಡ್ವಿ. ಯಾವ ಬಟ್ಟೆ ಅಂತ ತೋರಿಸ್ತೀನಿ ತಡೀರಿ. ಬಟ್ಟೆ ಎಲ್ಲ ಇವನು ಆಲ್ಮೋಸ್ಟು 49. ನೆಕ್ಸ್ಟ್ ಇದು ಶರ್ಟ್ ಹಂಗೆಯಿಂದ ತೊಗೊಂಡಿದ್ದು. ಇದು 79 ರುಪೀಸ್ ಕೊಡ್ಬೋದಾ? ಚೆನ್ನಾಗಿಲ್ಲ. ಇದೊಂದು ಶಾರ್ಟ್ಸು. ಇದು 129 ಶಾರ್ಟ್ಸ್. ಇದು 39 ರುಪೀಸ್. ಇದೊಂದು ಶಾರ್ಟ್ಸು. ಇದು ಕೂಡ 39 ರುಪೀಸ್ ಶಾರ್ಟ್ಸು. ಇಲ್ಲೊಂದು ನಾಯಿ ಮಾಡು. ಹಾಯ್ ಮಾಡು. ಎಲ್ಲ ಸೋಪ್ನೆಲ್ಲ ತೆಗೆದು ಇಟ್ಕೊಂಡು ಕೂತವನೆ ಅಣ್ಣ. ಒಂದು ಶಾರ್ಟ್ ತೊಗೊಂಡ್ವಿ. ಇದು 99 ಶಾರ್ಟ್. ದಿಸ್ ಇಸ್ ವಾಟ್ ಆಲ್ ಅಬೌಟ್ ಅವರ್ ಡಿಮಾರ್ಟ್ ಶಾಪಿಂಗ್. ಹೇಗಿತ್ತು ಡಿಮಾರ್ಟಲ್ಲಿ ಅಂತ? ವೆಲ್ಕಮ್. ಡಿಮಾರ್ಟ್ ಶಾಪಿಂಗ್ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.